ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಹುರುಳಿಕಾಳು ರಸಮ್ ಮತ್ತು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ರಸಮ್ಗೆ ಮೊದಲು ಒಂದು ಪೌಡ್ರನ್ನ ಮಾಡ್ಕೊಬೇಕು. ಅದಕ್ಕೆ ಬೇಕಾಗುವಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು, ಖಾರಕ್ಕೆ ತಕ್ಕನಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ, ಇಷ್ಟನ್ನು ಹಾಕಿ ನಾವು ಈಗ ಪೌಡ್ರ್ ಮಾಡ್ಕೊಂಬರ್ತೀವಿ. ಈ ರೀತಿ ತರಿಯಾಗಿರಬೇಕು. ಪೌಡ್ರ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ನಾವು ರಸಮ್ಗೆ ಒಂದು ಒಗ್ಗರಣೆ ಕೊಡೋಣ. ಮಾಡಲಿಕ್ಕಾಗಿದೆ. ರಸಮ್ಗೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಸಾಸಿವೆ ಒಂದು 3 ಚಿಟಿಕೆಯಷ್ಟು ಉದ್ದಿನಬೇಳೆ, ಚಿಟಿಕೆಯಷ್ಟು ಮೆಂತ್ಯ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ನಾವು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇದೆಲ್ಲ ಹಾಕೋದು. ಒಂದು 1 ಸ್ಪೂನಷ್ಟು ಸಾಂಬಾರು ಪೌಡ್ರು, 1 ಸ್ಪೂನಷ್ಟು ಮೆಣಸಿನ ಪುಡಿ, ನಾವು ಪೌಡ್ರ್ ಮಾಡ್ಕೊಂಡಿರುವಂಥದ್ದು ರಸಮ್ ಪೌಡ್ರು, ಸ್ವಲ್ಪ ಹುರುಳಿಕಾಳು ಬೇಯಿಸಿದ ನೀರನ್ನು ತಗೊಂಡು ಇದರಲ್ಲಿ ಹುಣಸೆಹಣ್ಣು ಹಾಕಿ ಕಿವುಚಿ ಇಟ್ಕೊಂಡಿದ್ದೀನಿ. ಆ ನೀರನ್ನು ಇದಕ್ಕೆ ಸೇರಿಸ್ಕೊಬೇಕು. ಹುಣಸೆಹಣ್ಣೆಲ್ಲ ತೆಗೆದುಬಿಡಬೇಕು. ಬರೀ ನೀರು ಮಾತ್ರ ಹಾಕ್ಕೊಂಡ್ರೆ ಸಾಕು. ಇದ್ರ ಹುಣಸೆಹಣ್ಣು ನೀರು ಜೊತೆಲೇ ನಾವು ಉಪ್ಪು ಹಾಕಿ ಕಲಸಿಟ್ಕೊಂಡಿರ್ತೀವಿ. ಉಪ್ಪು ಚೆಕ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಉಪ್ಪು ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ, ಈ ರೀತಿ ಇರುತ್ತೆ. ಇದು ಒಂದು ಕುದಿ ಬರಬೇಕು. ಒಂದು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟವ್ ಆಫ್ ಮಾಡಬೇಕು. ತುಂಬ ಕುದಿಸೋದಕ್ಕೆ ಬಿಡಬಾರ್ದು. ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ರಸಮ್ ಟೇಸ್ಟ್ ಇರೋದಿಲ್ಲ. ಅದರಿಂದ ಒಂದು ಕುದಿ ಬಂದ ನಂತರ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಬಿಡಿ. ಈ ಸ್ಟೇಜಲ್ಲಿ ಸ್ವಲ್ಪ ಶುಂಠಿ ಜಜ್ಜಾಕ್ಕೊಳ್ಳಿ. ಶುಂಠಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೋಡಿ, ಈ ಥರ ನೊರೆ ಕಟ್ತಾ ಇದೆ. ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸಲ, ಮತ್ತು ಚೆಕ್ ಮಾಡ್ಕೊಂಡು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಈಗ ಇದು ಉಪ್ಪು ಸರಿಯಾಗಿದೆ. ಅದರಿಂದ ಉಪ್ಪೇನು ಹಾಕಬೇಕಾಗಿಲ್ಲ. ನೀವು ನೋಡಿ, ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಒಂದು ಕುದಿ ಬರ್ತಾ ಇದೆ ನೋಡಿ. ಈ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ತಣ್ಣನ ನೀರನ್ನು ಹಾಕ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿಬಿಡಿ. ಈಗ ಇಷ್ಟೇ ರಸಮ್ ಈಗ ರೆಡಿಯಾಗಿದೆ. ತುಂಬ ಕುದಿಯೋದಕ್ಕೆ ಬಿಡಬಾರ್ದು. ಇದನ್ನು ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.